ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮಕ್ಕಳಿಗೆ ಈ 9 ಶಿವ ಕಥೆಗಳನ್ನು ಹೇಳಿದರೆ ಶಿವನೇ ಮೆಚ್ಚುವನಂತೆ. ಹಾಗಾದರೆ ಆ ಕಥೆಗಳು ಯಾವುವು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋವನ್ನು ಭಕ್ತಿಪೂರ್ವಕವಾಗಿ ಆಲಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಮೊದಲನೇ ಬಾರಿಗೆ ಯಾರಾದರೂ ನೋಡ್ತಿದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಪ್ರತಿಯೊಬ್ಬರು ಮಕ್ಕಳಲ್ಲಿ ದೇವರ ಬಗ್ಗೆ ಭಕ್ತಿ ಭಾವವನ್ನು ಹುಟ್ಟುಹಾಕಲು ಪ್ರಯತ್ನಿಸುತ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಭಗವಾನ್ ಶಿವ ಅಥವಾ ಮಹಾದೇವನ ಬಗ್ಗೆ ಜ್ಞಾನವನ್ನು ಬೆಳೆಸಲು ಯೋಚಿಸುತ್ತಿದ್ದರೆ ತಡ ಮಾಡದೆ ಈ 9 ಸರಳ ಶಿವನ ಕಥೆಯನ್ನು ಮಕ್ಕಳಿಗೆ ಹೇಳಿ. ಮಕ್ಕಳಿಗೆ ಹೇಳಿಕೊಡಬೇಕಾದ ಶಿವ ಕಥೆಗಳಾವುವು? ಮಕ್ಕಳಿಗೆ ಶಿವನ ಕಥೆಗಳು ಸಾಕಷ್ಟು ಆಸಕ್ತಿದಾಯಕವಾಗಿರುತ್ತವೆ. ಮಹಾದೇವ ಎಂದು ಕರೆಯಲ್ಪಡುವ ಇವರು ಹಿಂದೂ ಪುರಾಣಗಳ ಪ್ರಕಾರ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬರು. ಬ್ರಹ್ಮಾಂಡದ ಸೃಷ್ಟಿ, ನಿರ್ವಹಣೆ ಮತ್ತು ನಾಶಕ್ಕೆ ಕ್ರಮವಾಗಿ ಬ್ರಹ್ಮ, ವಿಷ್ಣು ಮತ್ತು ಶಿವ 3 ದೇವರುಗಳು ಕಾರಣರಾಗಿರುತ್ತಾರೆ. ಶಿವನನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ಆದರೆ ಮೃದು ಹೃದಯದವರು. ತನ್ನ ಭಕ್ತರ ಪ್ರಾರ್ಥನೆಗೆ ಮಂಜುಗಡ್ಡೆಯಂತೆ ಕ್ಷಣದಲ್ಲೇ ಕರಗುತ್ತಾನೆ. ಶತಮಾನಗಳಿಂದಲೂ ಭಗವಾನ್ ಶಿವನ ಶಕ್ತಿಗಳು, ಪ್ರೀತಿ, ಕೋಪ ಮತ್ತು ಹೆಚ್ಚಿನವುಗಳ ಬಗ್ಗೆ ಹಲವಾರು ಕಥೆಗಳಲ್ಲಿ ಹೇಳಲಾಗಿದೆ ಮತ್ತು ಬರೆಯಲೂ ಆಗಿದೆ. ಪ್ರತಿಯೊಬ್ಬರು ಮಕ್ಕಳಲ್ಲಿ ದೇವರ ಬಗ್ಗೆ ಭಕ್ತಿ ಭಾವವನ್ನು ಹುಟ್ಟುಹಾಕಲು ಪ್ರಯತ್ನಿಸಿರುತ್ತಾರೆ. ಶಿವನು ಸ್ವಯಂಭೂ ಎಂದು ಕರೆಯಲಾಗುತ್ತದೆ, ಅಂದರೆ ಸ್ವಯಂ ಅಸ್ತಿತ್ವ ಎಂದರ್ಥ. ಏಕೆಂದರೆ ಅವನು ಮಹಿಳೆಯ ಗರ್ಭದಿಂದ ಹುಟ್ಟಿಲ್ಲ. ಶಿವನ ಜನನದ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ವಿಶ್ವದಲ್ಲಿ ಪರಸ್ಪರರ ಪ್ರಾಬಲ್ಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ವಾದವನ್ನು ಮಾಡುತ್ತಿದ್ದರು. ಚರ್ಚೆ ನಡೆಯುತ್ತಿದ್ದಂತೆ ಅವರ ಮುಂದೆ ನಿಗೂಢ ಸ್ತಂಭವೊಂದು ಕಾಣಿಸಿತು. ಅವರಿಬ್ಬರಿಗೂ ಆ ಸ್ತಂಭ ಏನೆಂದು ಅರ್ಥವಾಗದೆ ತಮಗಿಂತ ಬೇರೆ ಯಾವುದಾದರೂ ಪರಮಶಕ್ತಿ ಇದೆಯೇ ಎಂದು ಗೊಂದಲಕ್ಕೊಳಗಾದರು. ಅವರು ಪ್ರಬಲ ಕಂಬದ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕೆಂದು ನಿರ್ಧರಿಸಿದರು. ಭಗವಾನ್ ಬ್ರಹ್ಮನು ಸ್ತಂಭದ ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹಾರಿ ಹೋದನು ಮತ್ತು ವಿಷ್ಣುವು ಹಂದಿಯಾಗಿ ರೂಪಾಂತರಗೊಂಡು ಸ್ತಂಭದ ಬುಡವನ್ನು ಹುಡುಕಲು ನೆಲವನ್ನು ಅಗೆದನು. ಆದರೆ ಅವರಿಬ್ಬರಿಗೂ ಸ್ತಂಭದ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವೇ ಆಗಲಿಲ್ಲ. ನಂತರ ಅವರಿಬ್ಬರು ಶಿವನೇ ಪರಮಶಕ್ತನೆಂದು ಒಪ್ಪಿಕೊಂಡರೂ ಸಹ. ಶಿವ ಮತ್ತು ಪಾರ್ವತಿಯ ವಿವಾಹದ ಕಥೆಯನ್ನು ಹೇಳಿ. ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹವು ಒಂದು ದೈವಿಕ ಪ್ರೀತಿಯ ಕಥೆ. ಪಾರ್ವತಿಯಾಗಿ ಗೌರಿ ದೇವಿಯ ಪುನರ್ಜನ್ಮ ಮತ್ತು ಶಿವನನ್ನು ಮದುವೆಯಾಗಲು ಅವಳ ಬಲವಾದ ಬಯಕೆಯು ಶಾಶ್ವತ ಪ್ರೀತಿಯ ಉದಾಹರಣೆಯಾಗಿದೆ. ಹಿಮಾಲಯದ ದೊರೆ ಹಿಮವತ ಮತ್ತು ಅವನ ಹೆಂಡತಿ ಮೇನಕಾ ಭಗವಾನ್ ಶಿವನ ಕಟ್ಟ ಅನುಯಾಯಿಗಳಾಗಿದ್ದವರು ಮತ್ತು ದೇವತೆಯನ್ನು ಮದುವೆಯಾಗುವನು ಮಗಳನ್ನು ಬಯಸಿದನು. ಇದಕ್ಕಾಗಿ ಮೇನಕಾ ಶಿವನ ಮೊದಲ ಪತ್ನಿ ಗೌರಿದೇವಿಯನ್ನು ಸಮಾಧಾನಪಡಿಸಲು 3 ದಿನಗಳ ದೀರ್ಘ ತಪಸ್ಸನ್ನು ಮಾಡುತ್ತಾಳೆ. ದೇವಿಯು ಮೇನಕಾಗೆ ತಮ್ಮ ಮಗಳಾಗಿ ಜನ್ಮ ನೀಡುವುದಾಗಿ ಭರವಸೆ ನೀಡುತ್ತಾಳೆ. ಪತ್ನಿಯ ಮರಣದಿಂದ ದುಃಖಿತನಾದ ಶಿವನು ದೀರ್ಘ ತಪಸ್ಸಿಗೆ ಹೋಗುತ್ತಾನೆ. ಒಂದು ದಿನ ಋಷಿ ನಾರದನು ಮಗುವನ್ನು ನೋಡಲು ಹಿಮವತ ರಾಜ್ಯಕ್ಕೆ ಭೇಟಿ ನೀಡುತ್ತಾನೆ ಮತ್ತು ಅವಳು ಶಿವನನ್ನು ಮದುವೆಯಾಗುವುದಾಗಿ ಮುನ್ಸೂಚನೆ ನೀಡುತ್ತಾನೆ. ಪಾರ್ವತಿಯು ಬೆಳೆದಂತೆ ಅವಳು ಹಗಲು ರಾತ್ರಿ ಶಿವನನ್ನು ಪ್ರಾರ್ಥಿಸುತ್ತಾಳೆ. ಪಾರ್ವತಿಯ ಭಕ್ತಿಯಿಂದ ಸಮಾಧಾನಗೊಂಡ ಶಿವನು ಬ್ರಾಹ್ಮಣನ ವೇಷವನ್ನು ಧರಿಸಿ ಅವಳನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ. ಬಡವ ಮತ್ತು ಭೌತಿಕ ಜೀವನವಿಲ್ಲದ ವ್ಯಕ್ತಿಯನ್ನು ಮದುವೆಯಾಗಬಾರದೆಂದು ಅವನು ಅವಳಿಗೆ ಹೇಳುತ್ತಾನೆ. ಆದರೆ ನಾನು ಶಿವನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆಯಾಗುವುದಿಲ್ಲ ಎಂದು ಪಾರ್ವತಿ ದೃಢವಾಗಿ ಹೇಳುತ್ತಾಳೆ. ಸಂತೋಷದ ಉತ್ತರವು ಶಿವನು ತನ್ನ ಮೂಲ ಸ್ವರೂಪಕ್ಕೆ ಹಿಂತಿರುಗುವಂತೆ ಮಾಡುತ್ತದೆ ಮತ್ತು ಮದುವೆಯ ಪ್ರಸ್ತಾಪವನ್ನು ಅಂಗೀಕರಿಸುತ್ತದೆ. ಹೀಗೆ ಶಿವನು ಪಾರ್ವತಿಯ ರೂಪದಲ್ಲಿ ತನ್ನ ಹೆಂಡತಿಯನ್ನು ಮರಳಿ ಪಡೆಯುತ್ತಾನೆ. ಅವರ ಮದುವೆಯ ಕಥೆಯು ಶಿವನ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲೂ ಒಂದಾಗಿದೆ. ಮೂರನೆಯದಾಗಿ ಭಗವಾನ್ ಶಿವ ಮತ್ತು ಮೀನುಗಾರ ಮಹಿಳೆಯ ಕಥೆ. ಭಗವಾನ್ ಶಿವನು ತನ್ನ ಪತ್ನಿ ಪಾರ್ವತಿಗೆ ವೇದಗಳನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ ಮತ್ತು ಅದು ಹಲವಾರು ವರ್ಷಗಳವರೆಗೆ ಮುಂದುವರಿಯುತ್ತದೆ. ಆದರೆ ಒಂದು ದಿನ ಪಾರ್ವತಿ ತನ್ನ ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಾಳೆ. ಸಿಟ್ಟಾದ ಶಿವನು ಅವಳನ್ನು ಭೂಮಿಗೆ ಹೋಗಿ ಮೀನುಗಾರಳಾಗಿ ಜನಿಸುವಂತೆ ಶಪಿಸುತ್ತಾನೆ.
ಪಾರ್ವತಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಮತ್ತು ಮೀನುಗಾರ ಸಮುದಾಯದ ಮುಖ್ಯಸ್ಥ ಪವರಸ ಅವಳನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾನೆ. ಆಕೆಗೆ ಪಾರ್ವತಿ ಎಂದು ಹೆಸರಿಟ್ಟು ಸಾಕುತ್ತಾನೆ. ಈ ಮಧ್ಯೆ ಶಿವನು ತನ್ನ ತಪ್ಪನ್ನು ಅರಿತು ತನ್ನ ಹೆಂಡತಿಯನ್ನು ನೆನೆಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಇದನ್ನು ನೋಡಿದ ಅವನ ಶಿಷ್ಯ ನಂದಿ ಪಾರ್ವತಿಯನ್ನು ಮರಳಿ ಕರೆಯುವಂತೆ ಸೂಚಿಸುತ್ತಾನೆ. ಶಿವನು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸುತ್ತಾನೆ, ಏಕೆಂದರೆ ಅವಳು ಮೀನು ಹಿಡಿಯುವವನನ್ನು ವಿವಾಹವಾಗಬೇಕೆಂದು ಬಯಸಿದಳು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ನಂದಿಯು ಶಿವ ಮತ್ತು ಪಾರ್ವತಿಯನ್ನು ಮತ್ತೆ ಒಂದುಗೂಡಿಸುವ ಯೋಜನೆಯನ್ನು ರೂಪಿಸುತ್ತಾನೆ. ಅವನು ದೊಡ್ಡ ಶಾರ್ಕ್ನ ರೂಪವನ್ನು ತೆಗೆದುಕೊಂಡು ಮೀನುಗಾರರು ಮೀನುಗಾರಿಕೆಗೆ ಹೋಗುವ ಸಮುದ್ರಕ್ಕೆ ಹೋಗುತ್ತಾನೆ. ಅವನು ಮೀನುಗಾರನಾಗಿ ತೊಂದರೆ ಕೊಡಲು ಪ್ರಾರಂಭಿಸುತ್ತಾನೆ. ಅದರ ಬಗ್ಗೆ ತಿಳಿದ ಪರ್ವರಸ ತಿಮಿಂಗಿಲವನ್ನು ಹಿಡಿದವರಿಗೆ ತನ್ನ ಮಗಳಾದ ಪಾರ್ವತಿಯನ್ನು ಕೊಟ್ಟು ವಿವಾಹ ಮಾಡಿಸುತ್ತೇನೆಂದು ಘೋಷಿಸುತ್ತಾನೆ. ಪರ್ವರಸ ಮತ್ತು ಪಾರ್ವತಿ ಮೀನುಗಾರರಿಗೆ ಸಹಾಯ ಮಾಡುವಂತೆ ಶಿವನನ್ನು ಪ್ರಾರ್ಥಿಸುತ್ತಾರೆ. ಪಾರ್ವತಿಯ ಪ್ರಾರ್ಥನೆಯನ್ನು ಕೇಳಿದ ಶಿವನು ಯುವ ಮೀನುಗಾರನಾಗಿ ಬದಲಾಗುತ್ತಾನೆ ಮತ್ತು ಮೀನುಗಾರರ ರಕ್ಷಣೆಗೆ ಬರುತ್ತಾನೆ. ನಂದಿ ಸಂತೋಷದಿಂದ ಶಿವನ ಕೈಗೆ ಸಿಕ್ಕಿ ಬೀಳುತ್ತಾನೆ. ಈ ರೀತಿಯಾಗಿ ಶಿವ ಪಾರ್ವತಿಯನ್ನು ಮದುವೆಯಾಗುತ್ತಾನೆ. 4ನೆಯ ಕತೆ ಭಗವಾನ್ ಶಿವನ ಮಗಳು ಅಶೋಕ ಸುಂದರಿಯ ಜನನವಾದದ್ದು. ಭಗವಾನ್ ಶಿವ ಮತ್ತು ಪಾರ್ವತೀ ದೇವಿಯು ಸುಂದರವಾದ ಉದ್ಯಾನವನದ ನಂದನವನದಲ್ಲಿ ವಿಹರಿಸುತ್ತಿದ್ದಾಗ ಅವರು ಬಯಸಿದ ವೃಕ್ಷ ಕಲ್ಪವೃಕ್ಷವನ್ನು ಕಂಡರು. ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಲು ಶಿವನು ಕೈಲಾಸ ಪರ್ವತದಿಂದ ಹೊರಬಂದಾಗ ಪಾರ್ವತಿಗೆ ಆಗಾಗ್ಗೆ ಒಂಟಿತನ ಕಾಡುತ್ತಿತ್ತು. ಆದ್ದರಿಂದ ಅವಳು ಕಲ್ಪವೃಕ್ಷದಿಂದ ಮಗಳನ್ನು ಬಯಸುತ್ತಾಳೆ ಮತ್ತು ಆಕೆಯ ಆಸೆಯು ಈಡೇರುತ್ತದೆ. ಪಾರ್ವತಿಗೆ ಮಗಳು ಜನಿಸುತ್ತಾಳೆ. ಆಕೆಗೆ ಅಶೋಕ ಸುಂದರಿ ಎಂದು ಹೆಸರಿರುತ್ತಾಳೆ. ಇದರಲ್ಲಿ ಅಶೋಕ ಎಂದರೆ ದುಃಖವಿಲ್ಲದೆ ಮತ್ತು ಸುಂದರಿ ಎಂದರೆ ಸುಂದರ ಎಂದು ಅರ್ಥ ಬರುತ್ತದೆ. ಶಿವನು ಗಣೇಶನ ಶಿರಚ್ಛೇದ ಮಾಡಿದಾಗ ಅಲ್ಲಿ ಅಶೋಕ ಸುಂದರಿ ಇದ್ದಳು ಎಂದು ಜನಪದರು ಹೇಳುತ್ತಾರೆ. ತಂದೆಯ ಕೃತ್ಯಕ್ಕೆ ಹೆದರಿ ಉಪ್ಪಿನ ಮೂಟೆಯ ಹಿಂದೆ ಅಡಗಿಕೊಂಡಳು. ನಂತರ ಆಕೆಯ ತಂದೆ ಅವಳನ್ನು ಸಮಾಧಾನಪಡಿಸಿ ಸಹಜ ಸ್ಥಿತಿಗೆ ತಂದರು. ಹೀಗಾಗಿ ಅಶೋಕ ಸುಂದರಿಯ ಹೆಸರು ಉಪ್ಪಿನೊಂದಿಗೆ ಸೇರಿಕೊಂಡಿದೆ ಎಂದು ಹೇಳಲಾಗುತ್ತದೆ. 5ನೆಯದಾಗಿ ಭಗವಾನ್ ಶಿವ ಮತ್ತು ಭಸ್ಮಾಸುರನ ಕತೆ. ಹಿಮಾಲಯದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸನಿದ್ದನು. ಅವನು ಶಿವನನ್ನು ಮೆಚ್ಚಿಸಲು ಹಲವಾರು ವರ್ಷಗಳ ಕಾಲ ಧ್ಯಾನವನ್ನ ಮಾಡುತ್ತಿದ್ದನು. ಅವನ ಭಕ್ತಿಯಿಂದ ಸಂತುಷ್ಟನಾದ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು ಮತ್ತು ವರವನ್ನು ಕೇಳುವಂತೆ ಹೇಳುತ್ತಾನೆ. ಬುದ್ಧಿವಂತ ಭಸ್ಮಾಸುರನು, ಸ್ವಾಮಿ, ನಾನು ನನ್ನ ಬಲಗೈಯಿಂದ ಮುಟ್ಟುವ ಎಲ್ಲ ವಸ್ತುವು ತಕ್ಷಣವೇ ಬೂದಿಯಾಗುವ ವರವನ್ನು ನನಗೆ ನೀಡು ಎಂದು ವರವನ್ನು ಬೇಡುತ್ತಾನೆ. ರಾಕ್ಷಸನ ದುಷ್ಟ ಉದ್ದೇಶಗಳನ್ನು ಅರಿತುಕೊಳ್ಳದೆ ಶಿವನು ವರವನ್ನು ನೀಡಿಬಿಡುತ್ತಾನೆ. ಭಸ್ಮಾಸುರನು ಭಗವಂತನ ಮೇಲೆ ವರವನ್ನು ಪರೀಕ್ಷಿಸಲು ಶಿವನನ್ನು ಬೂದಿಯಾಗಿ ಪರಿವರ್ತಿಸಲು ಮತ್ತು ಪರಮ ಶಕ್ತಿಯನ್ನು ಪಡೆಯಲು ಉದ್ದೇಶಿಸಿರುತ್ತಾನೆ. ಅವನು ಶಿವನನ್ನು ಬೆನ್ನಟ್ಟಿದಾಗ ಭಗವಾನ್ ವಿಷ್ಣುವು ಶಿವನನ್ನು ರಾಕ್ಷಸನಿಂದ ರಕ್ಷಿಸಲು ನಿರ್ಧರಿಸಿದನು. ವಿಷ್ಣು ಮೋಹಿನಿ ಎಂಬ ಸುಂದರ ಮಹಿಳೆಯಾಗಿ ಬದಲಾಗುತ್ತಾನೆ ಮತ್ತು ಭಸ್ಮಾಸುರನ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಅವಳ ಮೋಡಿ ಮಾಡುವ ಸೌಂದರ್ಯವು ಅವನನ್ನು ಅವಳಿಗೆ ಬೀಳುವಂತೆ ಮಾಡುತ್ತದೆ. ಮೋಹಿನಿ ಭಸ್ಮಾಸುರನಲ್ಲಿ, ನೀನು ತನ್ನಂತೆ ಕುಣಿದು ತನ್ನನ್ನು ಸೋಲಿಸಿದರೆ ನಾನು ನಿನ್ನನ್ನು ಮದುವೆಯಾಗುವುದಾಗಿ ಹೇಳುತ್ತಾಳೆ. ಭಸ್ಮಾಸುರನು ಒಪ್ಪುತ್ತಾನೆ ಮತ್ತು ಮೋಹಿನಿಯ ಪ್ರತಿ ಹೆಜ್ಜೆಯನ್ನು ಅನುಸರಿಸುತ್ತಾನೆ. ಅವನ ಆತ್ಮವಿಶ್ವಾಸ ಹೆಚ್ಚುತ್ತಲೇ ಹೋದಂತೆ ಮೋಹಿನಿ ತನ್ನ ಬಲಗೈಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಹೆಜ್ಜೆ ಹಾಕುತ್ತಾಳೆ. ಅತಿಯಾದ ಆತ್ಮವಿಶ್ವಾಸವು ರಾಕ್ಷಸನು ತನ್ನ ವರವನ್ನು ಮರೆತು ತನ್ನ ಬಲಗೈಯನ್ನು ಅವನ ತಲೆಯ ಮೇಲೆ ಇಡುತ್ತಾನೆ. ತಕ್ಷಣವೇ ಅವನು ಬೂದಿಯಾಗಿ ಬದಲಾಗುತ್ತಾನೆ. 6ನೆಯದಾಗಿ ಭಗವಾನ್ ಶಿವ ಮತ್ತು ಆಲಾಹಲದ ವಿಷದ ಕತೆ. ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದ್ದು ಹೇಗೆ ಗೊತ್ತಾ? ಇದರ ಹಿಂದೆ ಒಂದು ರೋಚಕವಾದ ಕಥೆ ಇದೆ. ದುರ್ವಾಸ ಋಷಿ ಒಮ್ಮೆ ಎಲ್ಲಾ ದೇವತೆಗಳನ್ನು ಶಪಿಸುತ್ತಾನೆ.
ಅವರನ್ನು ಶಕ್ತಿಹೀನರನ್ನಾಗಿ ಮಾಡುತ್ತಾನೆ ಮತ್ತು ಎಲ್ಲ ಅದೃಷ್ಟವನ್ನು ಕಳೆದುಕೊಳ್ಳುವಂತೆ ಮಾಡುತ್ತೇನೆ ಎಂದು ಶಾಪವನ್ನು ಸಹ ನೀಡುತ್ತಾನೆ. ದೇವರುಗಳು ವಿಷ್ಣುವಿನ ಸಹಾಯವನ್ನು ಬಯಸುತ್ತಾರೆ. ಆಗ ವಿಷ್ಣು ಕಳೆದು ಹೋದ ಅದೃಷ್ಟವನ್ನು ಮರಳಿ ತರಲು ಸಹಾಯ ಮಾಡುವ ಅಮೃತವನ್ನು ಪಡೆಯಲು ಸಾಗರವನ್ನು ಮಂಥನ ಮಾಡಲು ಸೂಚಿಸುತ್ತಾನೆ. ಸಮುದ್ರ ಮಂಥನಕ್ಕಾಗಿ ತಮ್ಮ ಶಕ್ತಿಯನ್ನು ಸಂಯೋಜಿಸಲು ದೇವತೆಗಳು ರಾಕ್ಷಸರೊಂದಿಗೆ ಪಾಲುದಾರರಾಗಬೇಕಾಗುತ್ತದೆ. ವಾಸುಕಿ ಎಂಬ ಸರ್ಪವನ್ನು ಮಂಥನದ ಹಗ್ಗವನ್ನಾಗಿ ಮಾಡಲಾಗುತ್ತದೆ ಮತ್ತು ಮಂದಾರ ಪರ್ವತವನ್ನು ಮಂಥನದ ದಂಡವಾಗಿ ಮಾಡಲಾಗುತ್ತದೆ. ಮಂಥನ ಪ್ರಕ್ರಿಯೆಯಲ್ಲಿ ವಿಶ್ವದಲ್ಲಿ ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಆಲಾಹಲ ವಿಷ ಸೇರಿದಂತೆ ಅನೇಕ ವಸ್ತುಗಳು ಸಾಗರದಿಂದಲೇ ಹೊರಬರುತ್ತದೆ. ವಿಷದ ಹರಡುವಿಕೆಯಿಂದ ಭಯಭೀತರಾದ ದೇವತೆಗಳೆಲ್ಲರೂ ಮತ್ತೆ ವಿಷ್ಣುವನ್ನು ಸಮೀಪಿಸುತ್ತಾರೆ. ಆಗ ವಿಷ್ಣು ಇದಕ್ಕೆ ಪರಿಹಾರವನ್ನು ನೀವು ಭಗವಾನ್ ಶಿವ ಪಡೆದುಕೊಳ್ಳಬೇಕೆಂದು ಹೇಳುತ್ತಾನೆ, ಏಕೆಂದರೆ ಅವನು ಮಾತ್ರ ನಿಮ್ಮನ್ನು ರಕ್ಷಿಸಬಲ್ಲನು. ಭಗವಾನ್ ಶಿವನು ವಿಷವನ್ನು ಕುಡಿಯಲು ಮುಂದಾದನು, ಆದರೆ ವಿಷವು ದೇಹಕ್ಕೆ ಪ್ರವೇಶಿಸುವುದನ್ನು ತಡೆಯಲು ಪಾರ್ವತೀ ದೇವಿಯು ಶಿವನ ಗಂಟಲನ್ನು ಬಿಗಿಯಾಗಿ ಹಿಡಿಯುತ್ತಾಳೆ. ವಿಷವು ಶಿವನ ಗಂಟಲನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ, ಆದ್ದರಿಂದ ಅವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. 8ನೇಯದಾಗಿ ಸುದರ್ಶನ ಚಕ್ರದ ಕತೆ. ಒಂದು ದಿನ ಎಲ್ಲ ದೇವರುಗಳು ಭಗವಾನ್ ವಿಷ್ಣುವಿನ ಬಳಿಗೆ ಬಂದು ರಾಕ್ಷಸರ ದಾಳಿಯಿಂದ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾರೆ. ತನಗೆ ರಾಕ್ಷಸರೊಂದಿಗೆ ಹೋರಾಡುವಷ್ಟು ಶಕ್ತಿ ಇಲ್ಲ ಮತ್ತು ಶಿವನ ಸಹಾಯವನ್ನು ಪಡೆಯಬೇಕು ಎಂದು ವಿಷ್ಣುವು ಸಹ ಹೇಳುತ್ತಾನೆ. ಅವನು ಕೈಲಾಸವನ್ನು ತಲುಪಿದಾಗ ಶಿವನನ್ನು ಆಳವಾದ ತಪಸ್ಸಿನಲ್ಲಿ ಕಾಣುತ್ತಾನೆ. ಅವನಿಗೆ ತೊಂದರೆ ಕೊಡಲು ಇಷ್ಟವಿಲ್ಲದ ಭಗವಾನ್ ವಿಷ್ಣುವು ಶಿವನು ತನ್ನ ಭ್ರಾಂತಿಯಿಂದ ಹೊರಬರುವವರೆಗೆ ಪ್ರಾರ್ಥಿಸಲು ನಿರ್ಧರಿಸುತ್ತಾನೆ. ವಿಷ್ಣುವು ಪ್ರತಿ ಪಟ್ಟಣದ ವಿರುದ್ಧ ಒಂದು ಕಮಲದ ಹೂವನ್ನು ಅರ್ಪಿಸುವ ಮೂಲಕ ಶಿವನ ಹೆಸರನ್ನು ಪ್ರತಿದಿನ 1000 ಬಾರಿ ಜಪಿಸುತ್ತಾನೆ. ಶಿವನು ತನ್ನ ತಪಸ್ಸಿನಿಂದ ಹೊರಬಂದಿದ್ದಾನೆಂದು ತಿಳಿಯದೆ ವಿಷ್ಣುವು ದಿನವಿಡೀ ತನ್ನ ಜಪವನ್ನ ಮುಂದುವರಿಸುತ್ತಾನೆ. ಶಿವನು ವಿಷ್ಣುವಿನ ಮೇಲೆ ಚಮತ್ಕಾರವನ್ನು ಆಡಲು ನಿರ್ಧರಿಸುತ್ತಾನೆ ಮತ್ತು ವಿಷ್ಣುವು ಜೋಡಿಸಿದ ಗುಂಪಿನಿಂದ ಒಂದು ಕಮಲವನ್ನು ರಹಸ್ಯವಾಗಿ ತೆಗೆದುಹಾಕುತ್ತಾನೆ. ವಿಷ್ಣು 999 ಬಾರಿ ಪಠಿಸಿದ ನಂತರ ತನ್ನ ಸಂಗ್ರಹದಲ್ಲಿ ಒಂದು ಹೂವು ಕಾಣೆಯಾಗಿದೆ ಎಂದು ಅವನು ಅರಿತುಕೊಂಡನು. ಅವನು ತಕ್ಷಣ ತನ್ನ ಕಣ್ಣನ್ನು ಕಿತ್ತು ಶಿವನ ಪಾದದಲ್ಲಿ ಅರ್ಪಿಸುತ್ತಾನೆ. ವಿಷ್ಣುವಿನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ಅವನಿಗೆ ವರವನ್ನು ಕೇಳಲು ಹೇಳುತ್ತಾನೆ. ಎಲ್ಲಾ ದೇವತೆಗಳನ್ನು ಉಳಿಸಲು ರಾಕ್ಷಸರನ್ನು ಸೋಲಿಸುವ ಶಕ್ತಿಯನ್ನು ನೀಡುವಂತೆ ವಿಷ್ಣು ಹೇಳುತ್ತಾನೆ. ಭಗವಾನ್ ಶಿವನು ಅವನಿಗೆ ಸುದರ್ಶನ ಚಕ್ರ ಎಂದು ಕರೆಯಲ್ಪಡುವ ವಿಶಿಷ್ಟವಾದ ಹಾಗೂ ಶಕ್ತಿಶಾಲಿಯಾದ ಆಯುಧವನ್ನು ನೀಡುತ್ತಾನೆ. ರಾವಣನು ಕೈಲಾಸ ಪರ್ವತವನ್ನು ಅಲ್ಲಾಡಿಸಿದ ಕತೆ ಕೇಳೋಣ ಸ್ನೇಹಿತರೆ. ರಾವಣ ಶಿವನ ಮಹಾನ್ ಭಕ್ತ. ಆದರೆ ಒಂದು ದಿನ ಅವನು ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನು ಕೆಡವಲು ಪ್ರಯತ್ನಿಸುತ್ತಾನೆ. ಅವನು ತನ್ನ ಪ್ರಯತ್ನದಲ್ಲಿ ವಿಫಲನಾಗಿದ್ದರೂ ಈ ಕ್ರಿಯೆಯು ಶಿವನನ್ನು ಕೋಪಗೊಳಿಸುತ್ತದೆ ಮತ್ತು ಅವನು ಕೈಲಾಸ ಪರ್ವತದ ಕೆಳಗೆ ರಾವಣನನ್ನು ಬಲೆಗೆ ಬೀಳಿಸುತ್ತಾನೆ. ಆಗ ರಾವಣನು ಶಿವನನ್ನು ಸ್ತುತಿಸಿ ಹಾಡುಗಳನ್ನು ಹಾಡಲು ಪ್ರಾರಂಭಿಸುತ್ತಾನೆ. ಅವನು ವೀಣೆಯನ್ನು ಮಾಡಲು ತನ್ನ 10 ತಲೆಗಳಲ್ಲಿ ಒಂದು ತಲೆಯನ್ನು ಕತ್ತರಿಸುತ್ತಾನೆ ಮತ್ತು ಸಂಗೀತವನ್ನು ನುಡಿಸಲು ಸ್ನಾಯು ರಜ್ಜುಗಳನ್ನು ತಂತಿಗಳನ್ನಾಗಿ ಬಳಸುತ್ತಾನೆ. ರಾವಣನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ರಾವಣನನ್ನು ಕ್ಷಮಿಸಿ ಬಿಡುತ್ತಾನೆ. 8ನೇಯದಾಗಿ ಭಗವಾನ್ ಶಿವನ 3ನೇ ಕಣ್ಣಿನ ಕತೆ. ಶಿವನಿಗೆ 3 ಕಣ್ಣುಗಳಿರುವುದರಿಂದ ತ್ರಿಲೋಚನ ಎಂದು ಕರೆಯುತ್ತಾರೆ. ಶಿವನ 3ನೇ ಕಣ್ಣಿನ ಹಿಂದೆ ಒಂದು ಕುತೂಹಲಕಾರಿ ಕತೆ ಇದೆ. ಒಂದು ದಿನ ಶಿವ ಧ್ಯಾನ ಮಾಡುತ್ತಿದ್ದಾಗ ಅವನ ಸಂಗಾತಿಯಾದ ಪಾರ್ವತಿ ಅವನೊಂದಿಗೆ ಆಟವಾಡಲು ಯೋಚಿಸಿದಳು. ಅವಳು ಹಿಂದಿನಿಂದ ಬಂದು ತನ್ನ 2 ಕೈಗಳಿಂದ ಅವನ ಕಣ್ಣುಗಳನ್ನು ಮುಚ್ಚಿದಳು. ಶಿವನ ಬಲಗಣ್ಣು ಸೂರ್ಯನನ್ನು ಪ್ರತಿನಿಧಿಸುತ್ತದೆ ಮತ್ತು ಎಡಗಣ್ಣು ಚಂದ್ರನನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಅವನ ಕಣ್ಣುಗಳನ್ನು ಮುಚ್ಚುವುದರಿಂದ ಬ್ರಹ್ಮಾಂಡವು ಕತ್ತಲೆಯಲ್ಲಿ ಮುಳುಗುತ್ತಿದ್ದಂತೆ ಎಲ್ಲೆಡೆ ಅವ್ಯವಸ್ಥೆಗೆ ಕಾರಣವಾಯಿತು. ತಕ್ಷಣವೇ ಶಿವನು ಬೆಂಕಿಯನ್ನು ಹೊರಸೂಸಲು ತನ್ನ ದೈವಿಕ ಶಕ್ತಿಗಳಿಂದ ತನ್ನ ಹಣೆಯ ಮೇಲೆ 3ನೇ ಕಣ್ಣನ್ನು ಸೃಷ್ಟಿಸಿದನು. ಅಲ್ಲದೆ ಬೆಂಕಿಯ ಶಾಖವು ಪಾರ್ವತಿಯ ಕೈಗಳನ್ನು ಬೆವರುವಂತೆ ಮಾಡಿತು. ಆ ಬೆವರು ಶಿವ ಮತ್ತು ಪಾರ್ವತಿ ದೇವಿಯರ ಶಕ್ತಿಯೊಂದಿಗೆ ಸೇರಿ ಅವರ ಮಗುವಾಗಿ ಅಂಧಕ ಎಂದು ರೂಪಾಂತರಗೊಂಡಿತು.
ಹರ ಹರ ಮಹಾದೇವ. ಹೀಗೆ ನಮ್ಮ ಮಹಾದೇವನಿಗೆ ಸಂಬಂಧಿಸಿದ 9 ಪವಿತ್ರ ಕಥೆಗಳನ್ನು ಇಂದು ಒಂದೇ ವಿಡಿಯೋದಲ್ಲಿ ಕೇಳಿದ್ದೇವೆ. ಪ್ರತಿಯೊಂದು ಕಥೆಯಲ್ಲಿಯೂ ಶಿವನ ಮಹಿಮೆ, ಭಕ್ತಿಯ ಶಕ್ತಿ, ಧರ್ಮದ ಮಹತ್ವ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವ ಸಂದೇಶವು ಅಡಗಿದೆ. ಶಿವನನ್ನು ಭಕ್ತಿಯಿಂದ ಸ್ಮರಿಸಿದಾಗ ನಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿಯೂ ಇದೆ. ಆದ್ದರಿಂದ ಪ್ರತಿದಿನವೂ ಕೆಲವು ಕ್ಷಣಗಳಾದರೂ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಜಪಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತದೆ ಎಂದು ಭಾವಿಸುತ್ತಾ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಭಕ್ತಿಯ ಹಾಗೂ ಪೌರಾಣಿಕ ಕಥೆಗಳಿಗಾಗಿ ನಮ್ಮೊಂದಿಗೆ ಸದಾ ಪ್ರೇರಣೆಯನ್ನು ನೀಡುತ್ತೀರಿ. ಇಂದಿನ ಈ ಶಿವಕಥೆಗಳನ್ನು ಕೇಳಿದ ಪುಣ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ದೊರೆಯಲಿ. ಮಹಾದೇವನ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ ಮತ್ತು ನೆಮ್ಮದಿ ನೆಲೆಸಲಿ. ಕೊನೆಯಲ್ಲಿ ಎಲ್ಲರೂ ಭಕ್ತಿಯಿಂದ ಒಮ್ಮೆ ಹೇಳೋಣ, ಹರ ಹರ ಮಹಾದೇವ, ಓಂ ನಮಃ ಶಿವಾಯ, ಜೈ ಭೋಲೆನಾಥ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಪೌರಾಣಿಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರಗಳು. ಹರ ಹರ ಮಹಾದೇವ.